ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಓದಿದ್ದೆ, ತುಂಬ ಚೆನ್ನಾಗಿದೆ. ಒಂದು ಮೀನು ಆಕ್ವೇರಿಯಂನಲ್ಲಿದೆ. ಆಕ್ವೇರಿಯಂನಲ್ಲಿ ಇರೋ ಮೀನು ನೋಡಿದ್ದೀವಲ್ಲ, ಭಾಳ ಆರಾಮಾಗಿರುತ್ತೆ. ಸಮಯಕ್ಕೆ ಸರಿಯಾಗಿ ಊಟ ಹಾಕ್ತಾರೆ, ಅದರ ಆರೋಗ್ಯ ನೋಡ್ಕೋತಾ ಇರ್ತಾರೆ, ಎಲ್ಲರೂ ಸಂತೋಷ ಪಡ್ತಾರೆ. ಸ್ವಲ್ಪ ಅದು ಡೆಲ್ ಆದರೂ ಯೋಚನೆ ಮಾಡ್ತಾರೆ, ಕರೆಕ್ಟ್ ಅಲ್ಲ, ಭಾಳ ಕಾಳಜಿ ವಹಿಸ್ತಾ ಇರ್ತಾರೆ. ಇದು ಒಂದು ಕಡೆ ಮೀನು. ಇನ್ನೊಂದು ಮೀನು ಸಮುದ್ರದಲ್ಲಿದೆ. ಅರ್ಥ ಆಯ್ತಲ್ಲ, ಅದನ್ನು ಯಾರೂ ನೋಡ್ಕೊಳ್ಳೋರಿಲ್ಲ, ಸಮಯಕ್ಕೆ ಸರಿಯಾಗಿ ಊಟ ಕೊಡೋರಿಲ್ಲ. ಯಾಕೆಂದ್ರೆ ಅದ್ರ ಊಟ ಅದೇ ಹುಡ್ಕೋಬೇಕು. ಆಮೇಲೆ ಬೇರೆ ಪ್ರಿಡೇಟರ್ಸು, ಬೇರೆ ದೊಡ್ಡ ದೊಡ್ಡ ಮೀನುಗಳು ಬಂದಿದ್ದನ್ನು ತಿನ್ಬೋದು, ಅದರ ರಕ್ಷಣೆ ಅದೇ ಮಾಡ್ಕೋಬೇಕು. ಕರೆಕ್ಟ್ ಅಲ್ಲ, ಭಾಳ ಜವಾಬ್ದಾರಿ ಇದೆ ಅದಕ್ಕೆ ಬದುಕೋದಕ್ಕೆ. ಆದರೆ ಪ್ರಶ್ನೆ, ಈ ಎರಡು ಮೀನುಗಳಲ್ಲಿ ಕಂಫರ್ಟು ಜಾಸ್ತಿ ಇರೋದು ಆಕ್ವೇರಿಯಂನಲ್ಲಿರೋ ಮೀನಿಗೆ ಅಲ್ವಾ, ಕಂಫರ್ಟ್ ಕಡಿಮೆ ಇರೋದು ಸಮುದ್ರದಲ್ಲಿರೋ ಮೀನಿಗೆ. ಆದರೆ ಪ್ರಶ್ನೆ, ಎರಡು ಮೀನುಗಳಲ್ಲಿ ಯಾವ ಮೀನು ಹೆಚ್ಚು ಸಂತೋಷವಾಗಿದೆ? ಉತ್ತರ ಭಾಳ ಸುಲಭ ಅಲ್ವಾ ಸ್ನೇಹಿತರೆ. ಸಮುದ್ರದಲ್ಲಿರೋ ಮೀನು ಭಾಳ ಸಂತೋಷವಾಗಿದೆ. ಯಾಕೆಂದರೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಆರಾಮಾಗಿರ್ಬೋದು, ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಹಾಕಿಲ್ಲ ಬಾಕ್ಸು. ಆದರೆ ಆ ಮೀನು ಸಂತೋಷವಾಗಿದ್ದರೂ ಅದರ ಜವಾಬ್ದಾರಿಗಳು ಜಾಸ್ತಿ ಇದೆ. ಯಾಕೆಂದ್ರೆ ಅದ್ರ ಊಟ ಅದೇ ಮಾಡ್ಕೋಬೇಕು, ಅದರ ರಕ್ಷಣೆ ಅದೇ ಮಾಡ್ಕೊಳ್ಬೇಕು. ಅರ್ಥ ಆಯ್ತಲ್ಲ. ಆಮೇಲೆ ಬೇರೆ ಮೀನುಗಳ ಜೊತೆ ಚೆನ್ನಾಗಿರಬೇಕು, ಇಲ್ಲಾಂದ್ರೆ ಅವುಗಳ ಇದಕ್ಕೆ ಹಾನಿ ಮಾಡಿಬಿಡ್ಬೋದು ಅಲ್ವಾ. ಎಷ್ಟು ಚೆನ್ನಾಗಿದೆ ಇದು ಅಂತಂದರೆ, ಇದನ್ನೇ ನಾವು ಸ್ವಾತಂತ್ರ್ಯ ಅಂತ ಕರಿತೀವಿ. ಸ್ವಾತಂತ್ರ್ಯ ಸಮುದ್ರದಲ್ಲಿದೆಯಲ್ಲ ಮೀನು, ಆ ರೀತಿ. ದಾಸ್ಯ ಆಕ್ವೇರಿಯಂ ಮೀನಿದೆಯಲ್ಲ, ಆ ರೀತಿ. ನಾವು ಈ ದಾಸ್ಯದಲ್ಲಿ ಬಹಳ ಶತಮಾನಗಟ್ಟಲೆ ಇದ್ವಿ. ನಂತರ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕಿದಾಗ ಸಹಜವಾಗಿಯೇ ನಾವು ಸಂತೋಷವಾಗಿದ್ದೀವಿ, ಆರಾಮಾಗಿದ್ದೀವಿ. ಆದರೆ ಸಮುದ್ರದಲ್ಲಿನ ಮೀನಿತ್ತಲ್ಲ, ಅದೇ ರೀತಿ ನಮಗೂ ಕೂಡ ನಮ್ಮದೇ ಆದ ಜವಾಬ್ದಾರಿಗಳಿರುತ್ತೆ. ಸ್ವಾತಂತ್ರ್ಯ ಸಂತೋಷ ಕೊಡುತ್ತೆ, ಸ್ವಾತಂತ್ರ್ಯ ಬೇಕೇ ಬೇಕು. ಆದರೆ ಸ್ವಾತಂತ್ರ್ಯದ ಜೊತೆಗೆ ನಾವು ನಮ್ಮ ಜವಾಬ್ದಾರಿಯನ್ನು ಅರಿತಿದ್ದಾಗ ಮಾತ್ರ ನಮ್ಮ ದೇಶ, ನಮ್ಮ ಸಮಾಜ ಚೆನ್ನಾಗಾಗುತ್ತೆ. ಆದ್ದರಿಂದ ಸ್ವಾತಂತ್ರ್ಯವನ್ನು ಆಚರಿಸೋಣ, ಸ್ವಾತಂತ್ರ್ಯವನ್ನು ಆನಂದಿಸೋಣ, ಜವಾಬ್ದಾರಿಯನ್ನು ಅರಿಯೋಣ, ಸ್ವೇಚ್ಛಾಚಾರವನ್ನು ಬಿಡೋಣ ಅಲ್ವಾ ಸ್ನೇಹಿತರೆ. ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್.